ಮಾಡಿದ್ದಾರೆ ಎಂದು ಮಾಜಿ ಶಾಸಕ ಎಚ್ಪಿ ಮಂಜುನಾಥ್ ತಿಳಿಸಿದರು. ಅವರು ಬುಧವಾರ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ನಡೆದ ಮತದಾರರಿಗೆ ಕೃತಜ್ಞತಾ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಈ ಚುನಾವಣೆಯಲ್ಲಿ ನಮ್ಮ ಕಾರ್ಯಕರ್ತರು ಮದುವೆಗಳನ್ನು ಸಹ ಮುಂದೂಡಿ ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಂಡಿದ್ದರು. ಅಲ್ಲದೆ ನನ್ನ ಚುನಾವಣೆಯಲ್ಲಿ ನನ್ನಿಂದ ದೂರ ಉಳಿದಿದ್ದ ಸ್ನೇಹಿತರು, ಕಾರ್ಯಕರ್ತರು, ಮುಖಂಡರು ಮತ್ತೆ ಈ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಪರ ಹಗಲಿರುಳು ಶ್ರಮಿಸಿರುವುದು ಸಮಾಧಾನ ತಂದಿದೆ ಎಂದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಪರಾಜಿತ ಅಭ್ಯರ್ಥಿ ಲಕ್ಷ್ಮಣ್, ತಾಲೂಕು ಅಧ್ಯಕ್ಷ ನಾರಾಯಣ್, ನಗರಾಧ್ಯಕ್ಷ ರಮೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಿಮ್ಮ ಚುನಾವಣೆಗೋಸ್ಕರ ಮದುವೆನ ಪೋಸ್ಟ್ಪೋನ್ ಮಾಡ್ಕೊಂಡಿದ್ರೆ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಮುಖಂಡರು ಇಲ್ಲಿ ಕರೆದಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಆತ್ಮೀಯ ಕಾರ್ಯಕರ್ತರು, ಜನಪ್ರತಿನಿಧಿಗಳು, ರೈತರು, ನಾನಾದರೂ ಕೂಡ ಒಂದು ವರ್ಷದ 2 ತಿಂಗಳಿನ MLA ಚುನಾವಣೆ, ಆ ಚುನಾವಣೆಯ ಫಲಿತಾಂಶ ಅಂತ ನಾನು ಜಡ್ಜ್ ಇಮಿಡಿಯೇಟ್ 1 ತಿಂಗಳಲ್ಲಿ ಸಮಾಧಾನ ಪಡ್ಕೊಳ್ಳೋದು ಒಳ್ಳೆಯದಲ್ಲ. ಅದನ್ನೇ ಲಕ್ಷ್ಮಣರು ಹೇಳೋದನ್ನು ಬಯಸೋದು. ಸಮಾಧಾನ ಪಡ್ಕೋಬೇಕು ಬಿಟ್ಟರೆ ಬೇರೆ ಅನ್ಯ ಮಾರ್ಗನೇ ಇಲ್ಲ. ಮತ್ತೆ ನಮ್ಮ ಗೆಲುವನ್ನ ಇನ್ನೊಂದು ಚುನಾವಣೆಯನ್ನು, ಇನ್ನಿತರ ಚುನಾವಣೆಗಳನ್ನು, ಇನ್ನಿತರ ಕಾರ್ಯಕರ್ತರ ಚುನಾವಣೆಯನ್ನು ನೋಡುವಂಥ ಕೆಲಸ ನಾವು ಮಾಡಿಸ್ಕೋಬೇಕು. ಬೇರೆ ಕಾರಣ ಇದು ಜೀವನದ ಸೋಲಲ್ಲ, ಒಂದು ರಾಜಕಾರಣದ ಸೋಲಷ್ಟು. ನೀವು ಇನ್ನೂ ಹೆಮ್ಮೆ ಪಡಬೇಕು. ಆ ರೀತಿ ಹೇಳೋದಾದರೆ ನೀವು 3 ಚುನಾವಣೆ ಫೇಸ್ ಮಾಡಿದ್ದೀರಿ. ನೀವು ಚುನಾವಣೆ ನಿಮ್ಮ ಮತಗಳು ಜಾಸ್ತಿನೇ ಆಗಿದೆ ಅಂತ ಸಮಾಧಾನ ಮಾಡ್ಕೋಬೇಕು. ಮೊದಲನೇ ಚುನಾವಣೆ 3,000 ಓಟ್ ತಗೊಂಡ್ರಿ, 2ನೇ ಚುನಾವಣೆಯಲ್ಲಿ 8,000 ಚಿಲ್ಲರೆ ಓಟ್ ತಗೊಂಡ್ರಿ, ಈಗ 6,56,000 ಓಟ್ ತಗೊಂಡಿದ್ರಿ ಅಂತ ಸಮಾಧಾನ ಪಡ್ಕೊಂಡು ಮತ್ತೆ ಕಾಂಗ್ರೆಸ್ ಪಕ್ಷ ನಿಮಗೆ 3,000 ನೆಕ್ಸ್ಟ್ ಇನ್ನೂ ಒಂದು ಒಳ್ಳೆಯ ರಿಸಲ್ಟ್ ಕಾಯನ. ನನಗೆ ನನ್ನ ಒಂದು ಚುನಾವಣೆಯ ರಿಸಲ್ಟು ಅಷ್ಟೆಲ್ಲ ಕೆಲಸ ಮಾಡಿ ಎಂಥ ಸುವರ್ಣ ಅವಕಾಶ ಮಂತ್ರಿ ಆಗ್ತದೋ ಈ ತಾಲೂಕು ಕಳ್ಕೊತು ಅಂತ ನಾನು 2 ದಿನ ಮಾತ್ರ ಯೋಚನೆ ಮಾಡಿದೆ. ನಾನು ಕಳ್ಕೊಂಡೆ ಅಂತ 3ನೇ ದಿನದಿಂದ ಅರ್ಥ ಆಗ್ತೀವೋ ಈಗ ಕಳ್ಕೊಂಡಿದ್ದು ಕಾಂಗ್ರೆಸ್ಸು ನಾನು. ಆ ಸಮಯದಲ್ಲಿ ಹೆಂಗೋ ಮತ್ತೆ ಸಂಘಟನೆ ಎಲ್ಲ ತೊಡಸ್ಕೊಂಡೆ. ಚುನಾವಣೆಗಳು, ನಿಮ್ಮ ಚುನಾವಣೆಯ ರಿಸಲ್ಟು ಅಕ್ಷರಾಂಶ ನನಗೆ ಆಘಾತ ಆಗೋದು. ಶಾಕ್. ಏನಪ್ಪ ಇದು, ಜನ ಯಾರನ್ನ ಆಯ್ಕೆ ಮಾಡ್ತಾ ಇದ್ದಾರೆ, ಯಾವ ರೀತಿ ನೀವೇ ಹೇಳೋದಲ್ಲ, ಏನು ಅವ್ರ ಜನಪ್ರತಿನಿಧಿಗಳು ಯಾರು ಬೇಕು ಅವ್ರಿಗೆ ಏನಾದ್ರು ಅಂತ. ಅತಹ 3 ದಿನದ ರಿಸಲ್ಟ್ ಅಂತಲ್ಲ, ನಿಜ ಹೇಳ್ತೀನಿ, ಮರಿತಿರ್ಬೇಕು ರಿಸಲ್ಟು ನನಗೆ ಆತ್ಮಸ್ಥೈರ್ಯ ತುಂಬಿತು. ಒಬ್ಬ ಶಿಕ್ಷಕರು ಅತ್ಯಂತ